ಪರ್ಯಾಯ ಇಂಧನ ಉತ್ಪಾದನೆ ಬಳಕೆ ಹಾಗೂ ಹಸಿರು ಇಂಧನ ಚಾಲಿತ ವಾಹನಗಳ ಉತ್ತೇಜನಕ್ಕೆ ಕಳೆದ 11 ವರ್ಷಗಳಲ್ಲಿ ಅತಿ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ನವೀನ ಮತ್ತು ಪುನರ್ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಲೋಕಸಭೆಗೆ ತಿಳಿಸಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿಂದು ಉತ್ತರ ನೀಡಿದ ಅವರು 2004 ರಿಂದ 2014 ರ ಯುಪಿಎ ಸರ್ಕಾರದ ಅವಧಿಯಲ್ಲಿ ಈ ವಲಯಕ್ಕೆ ಕೇವಲ 850 ಕೋಟಿ ರೂಪಾಯಿ ನೀಡಲಾಗಿತ್ತು. ಆದರೆ 2014 ರಿಂದೀಚೆಗೆ 1,27,000 ಕೋಟಿ ರೂಪಾಯಿಗಿಂತಲೂ ಅಧಿಕ ಅನುದಾನ ಒದಗಿಸಲಾಗಿದೆ ಎಂದರು. ಉತ್ತಮ ದಕ್ಷತೆಯ ಸೌರ ಮಾಡ್ಯೂಲ್ಗಳ ವಿನ್ಯಾಸ ಮತ್ತು ತಯಾರಿಕೆಗಾಗಿ 24,000 ಕೋಟಿ ರೂಪಾಯಿ, ಹಸಿರು ಹೈಡ್ರೋಜನ್ ಇಂಧನ ಉತ್ತೇಜನಕ್ಕಾಗಿ 19,000 ಕೋಟಿ ರೂಪಾಯಿ ಒದಗಿಸಲಾಗಿದೆ. ಹಸಿರು ಹೈಡ್ರೋಜನ್ ಚಾಲಿತ 37 ಮಾದರಿ ವಾಹನಗಳನ್ನು ಸಂಚಾರಕ್ಕೆ ಬಿಡುಗಡೆ ಮಾಡಲಾಗಿದ್ದು, ಹೈಡ್ರೋಜನ್ ಇಂಧನ ಮರುಪೂರಣದ 9 ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ರಾಜಕೀಯ ಸ್ಥಿರತೆ ಹಾಗೂ ಸರ್ಕಾರಿ ನೀತಿಗಳ ಸದೃಢತೆಯಿಂದಾಗಿ ಭಾರತದಲ್ಲಿ ಹೂಡಿಕೆ ಮಾಡಲು ಜಾಗತಿಕ ಮಟ್ಟದಲ್ಲಿ ಉತ್ಸಾಹ ಅತಿ ಹೆಚ್ಚಾಗಿ ಕಂಡುಬಂದಿದೆ. ಪರ್ಯಾಯ ಇಂಧನ ವಲಯದಲ್ಲಿ ಭಾರತ ಜಾಗತಿಕವಾಗಿ ಮುಂಚೂಣಿ 2 ಹಂತಗಳಲ್ಲಿ ದೇಶಾದ್ಯಂತ ಹಸಿರು ಇಂಧನ ಕಾರಿಡಾರ್ಗಳನ್ನು ಸ್ಥಾಪಿಸಲಾಗಿದ್ದು, ಮೊದಲ ಹಂತದಲ್ಲಿ ಕರ್ನಾಟಕ, ಗುಜರಾತ್, ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ತಮಿಳುನಾಡು ರಾಜ್ಯಗಳ ಯೋಜನೆಗಾಗಿ 10,000 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ. ಈ ಹಂತದಲ್ಲಿ ಒಟ್ಟು 9,713 ಕಿಲೋಮೀಟರ್ ಇಂಧನ ಪ್ರಸರಣ ಮಾರ್ಗ ಸ್ಥಾಪಿಸಲಾಗಿದೆ. ಎರಡನೇ ಹಂತದಲ್ಲಿ ಕರ್ನಾಟಕ ಸೇರಿದಂತೆ 7 ರಾಜ್ಯಗಳಲ್ಲಿ ಈ ಯೋಜನೆಗಾಗಿ 12,000 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು ಅನುದಾನ ಒದಗಿಸಲಾಗಿದೆ ಎಂದು ವಿವರ ನೀಡಿದರು. 10,000 करोड़ से ज्यादा हमने पैसा खर्च किया है और ग्रीन एनर्जी कॉरिडोर 2 में द इंट्रास्टेट ट्रांजिशन सिस्टम दैट इज STS स्टेट ट्रांसमिशन सर्विस GC2 में इंप्लीमेंट हुआ है बाय 7 स्टेट गुजरात, हिमाचल प्रदेश, कर्नाटका, केरला, राजस्थान, तमिलनाडु एंड उत्तर प्रदेश. द स्कीम इज जो भी स्कीम होता है वो स्टेट के लिए इंप्लीमेंट होता है. स्टेट जहां मांगते हैं हम उसमें पहले के जो ग्रीन एनर्जी कॉरिडोर में क्योंकि विद इन द स्टेट है सर, विद इन द स्टेट के कारण स्टेट को इसको पैसा भी लगाना पड़ता है, इंप्लीमेंट भी करना पड़ता है. पहले तो कोई मोदी जी आने से पहले कोई भी स्टेट के ट्रांसमिशन के लिए पैसा नहीं देते थे, लेकिन मैं रिकॉर्ड पर कहना चाहता हूं ग्रीन एनर्जी कॉरिडोर 1 में 10,000 करोड़ से ज्यादा हमने पैसा स्टेट को दिया है और ग्रीन एनर्जी कॉरिडोर 2 में 12,000 करोड़ रुपया हमने स्टेट को दिया है. उसमें उत्तर प्रदेश भी है. जिस जिले से वो ग्रीन एनर्जी कॉरिडोर भी अभी हो रहा है GC2 में, मैं सदस्य को लिखित में उनके एड्रेस को भेजता हूं. क्वेश्चन आवर ಕಲಾಪ ಆರಂಭಗೊಳ್ಳುತ್ತಿದ್ದಂತೆಯೇ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳ ಸಂಸದರು ಘೋಷಣೆ ಕೂಗುತ್ತಾ ನಿರಂತರವಾಗಿ ಕಲಾಪಕ್ಕೆ ಅಡ್ಡಿಯುಂಟು ಮಾಡಿದರು. ಗದ್ದಲದ ನಡುವೆಯೇ ಪ್ರಶ್ನೋತ್ತರ ಅವಧಿಗೆ ಪೀಠಾಸೀನಾಧಿಕಾರಿ ಪಿಸಿ ಮೋಹನ್ ಅವಕಾಶ ನೀಡಿದರು. सप्लीमेंट्री